ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತೊಂದು ಬೇಸಿದ ಮೊಟ್ಟೆ ಸಾರು ಮಾಡ್ತಾ ಇದೀನಿ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ. ನಾನಿಲ್ಲಿ ಮುದ್ದೆಗೆ ಮತ್ತೆ ಅನ್ನಕ್ಕೋಸ್ಕರ ಮಾಡ್ತಾ ಇದೀನಿ. ಈ ತರ ಬೇಯಿಸಿ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಹೇಗ್ ಬಂದಿತ್ತು ಒಂದ್ಸಲ ಹೇಳಿ. ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರೇ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇಲ್ಲಿ ಒಂದು ಫ್ರೈಯಿಂಗ್ ಪಾನ್ ಇಟ್ಕೊಂಡಿದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ. ಇಲ್ಲಿ ಸ್ವಲ್ಪ ಮಸಾಲೆಗಳನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಕಾಯ್ಕೊಳ್ಳಿ. ನೋಡಿ, ಎಣ್ಣೆ ಕಾದಿದೆ. ಇವಾಗ ಒಂದ್ ದಪ್ಪ ಈರುಳ್ಳಿ ತಗೊಂಡಿದೀನಿ, ಉದ್ದುದ್ದಕ್ಕೆ ಹೆಚ್ಕೊಂಡಿದೀನಿ. ಇದನ್ನ ಒಂದ್ 2 ಬೆಳ್ಳುಳ್ಳಿ ಗೆಡ್ಡೆ ತಗೊಂಡು ಸಿಪ್ಪೆ ಸುಲ್ದು ಹಾಕೊಂಡಿದೀನಿ. ಆಮೇಲೆ 1 ಇಂಚು ಶುಂಠಿ ಹಾಕೊಂಡಿದೀನಿ. ಜೊತೆಗೆ ಒಂದ್ 4 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕೊಂಡಿದೀನಿ. ಇಷ್ಟನ್ನು ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬಾ ಫ್ರೈ ಮಾಡೋದೇನ್ ಬೇಡ, ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಇದ್ರ ಜೊತೆಗೆ ಒಂದ್ 10ರಿಂದ 15 ಗೋಡಂಬಿ ಕೂಡ ಹಾಕೊಳ್ತಾ ಇದೀನಿ. ನಾನಿಲ್ಲಿ ತೆಂಗಿನಕಾಯಿ ಯೂಸ್ ಮಾಡ್ತಾ ಇಲ್ಲ, ಬದ್ಲಿಗೆ ಗೋಡಂಬಿ ಯೂಸ್ ಮಾಡ್ತಾ ಇದೀನಿ. ಈ ಗೋಡಂಬಿ ಯೂಸ್ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡತ್ತೆ. ಅದಕ್ಕೋಸ್ಕರ. ಇಲ್ಲ ಗೋಡಂಬಿ ಇಲ್ಲ ಅಂದ್ರೆ ಬೇಕಾದ್ರೆ ಆಪ್ಷನಲ್ ನಾವು ತೆಂಗಿನಕಾಯಿ ಕೂಡ ಹಾಕೊಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇದು ಒಂದ್ 2-3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡಿದೀನಿ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಇದನ್ನ ಎತ್ತಿಟ್ಕೊಳ್ತೀನಿ ಒಂದ್ 10 ನಿಮಿಷ. ಇದು ಸ್ವಲ್ಪ ತಣ್ಣಗಾಗ್ಲಿ. ನೋಡಿ, ತಣ್ಣಗಾಗಿತ್ತು. ಒಂದ್ ಜಾರಿಗೆ ಹಾಕೊಂಡಿದೀನಿ ಇವಾಗ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಹಾಕೊಂಡು ಇದನ್ನ ನೀಟಾಗಿ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಇದನ್ನ ತುಂಬಾ ಎಷ್ಟು ಆಗತ್ತೆ ಅಷ್ಟು ಸಣ್ಣ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಈ ಹದದಲ್ಲಿ ಗ್ರೈಂಡ್ ಮಾಡ್ಕೊಂಡಿದೀನಿ. ಇದನ್ನ ತೆಗೆದು ಇವಾಗ ಸೈಡಿಗೆ ಎತ್ತಿಟ್ಕೊಳ್ತೀನಿ. ನಾನಿಲ್ಲಿ ಒಂದು 9 ಮೊಟ್ಟೆ ತಗೊಂಡಿದೀನಿ. ಚೆನ್ನಾಗಿ ಒಂದು 15ರಿಂದ 20 ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡಿದೀನಿ. ಬೇಯಿಸಿ ಸಿಪ್ಪೆ ಸುಲ್ದು ತಗೊಂಡಿದೀನಿ. ನೋಡಿ, ಈ ತರ ಮಧ್ಯೆ ಎಲ್ಲ ಒಂದು ಕಟ್ಗಳು ಕೊಡೋಣ ಇದನ್ನ. ಯಾಕೆಂದ್ರೆ ನಾವು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಲಿ ಮಸಾಲೆ ಹಾಕೊಂಡು. ಹಾಗಾಗಿ ಇಲ್ಲ ಸಪ್ಪೆ ಆಗ್ಬಿಡತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಈ ತರ ಕಟ್ಸ್ಕೊಟ್ಟು ಇದನ್ನ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ 9 ಮೊಟ್ಟೆ ಯೂಸ್ ಮಾಡಿದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬಹುದು. ನೋಡಿ, ಆಗಿದೆ ಇದು. ಇವಾಗ ಒಂದು ಫ್ರೈಯಿಂಗ್ ಪಾನ್ ಇಟ್ಕೊಂಡಿದೀನಿ. ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ಇಟ್ಕೊಂಡಿದೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀನಿ. ಸ್ವಲ್ಪ ಎಣ್ಣೆ ಕಾಯ್ಕೊಳ್ಳಿ. ಇವಾಗ ಎಣ್ಣೆ ಕಾಯ್ಕೊಂಡ್ಮೇಲೆ ಸ್ವಲ್ಪ ಇದಕ್ಕೆ ಖಾರ ಪುಡಿ, ಧನಿಯಾ ಪುಡಿ ಮತ್ತೆ ಅರಶಿನ ಪುಡಿ, ಜೊತೆಗೆ ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕೊಂಡು ಇದನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಖಾರ ಪುಡಿ, ಧನಿಯಾ ಪುಡಿ ಎಲ್ಲ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಒಂದ್ 2 ಸಲ ಕೈ ಆಡಿಸ್ಕೊಳ್ತೀನಿ ಸ್ಪೂನ್ ಅಲ್ಲಿ. ನೋಡಿ, ಇವಾಗ ಫ್ರೈ ಆಗಿದೆ ಕೂಡ ಇದು. ಈ ಟೈಮ್ ಅಲ್ಲಿ ಮೊಟ್ಟೆ ತಗೊಂಡು ಇದಕ್ಕೆ ಹಾಕೊಳ್ಳೋಣ. ಮೊಟ್ಟೆನೂ ಸಹ 2-3 ನಿಮಿಷಗಳ ಕಾಲ ಇದ್ರಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ತರ ನಾನು ಕಟ್ಸ್ಕೊಟ್ಟಿದ್ನಲ್ಲ ಅದೆಲ್ಲ ಖಾರ ಎಲ್ಲ ಮಧ್ಯ ಸೇರ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಕಟ್ಸ್ಕೊಟ್ಟಿದ್ದೆ. ಹಾಗಾಗಿ ತುಂಬಾ ಚೆನ್ನಾಗ್ ಬರುತ್ತೆ ಹೀಗ್ ಮಾಡೋದ್ರಿಂದ. ಸ್ವಲ್ಪ ಈ ಮೊಟ್ಟೆ ಸಪ್ಪೆ ಇರೋದಿಲ್ಲ, ಖಾರ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಸೇರ್ಕೊಳ್ಳುತ್ತೆ. ಆ ಉದ್ದೇಶದಿಂದ ಕಟ್ಸ್ಕೊಟ್ಟಿದೀನಿ. ನೋಡಿ, ಈ ತರ ಒಂದ್ 2-3 ನಿಮಿಷ ನೀಟಾಗಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಫಾಸ್ಟ್ ಆಗಿ ಫ್ರೈ ಮಾಡ್ಕೊಂಡ್ರೆ ಕಟ್ ಆಗ್ಬಿಡತ್ತೆ ಮೊಟ್ಟೆ ಎಲ್ಲ. ಹಾಗಾಗಿ ನಿಧಾನವಾಗಿ ತಿರುಗಿಸ್ಕೊತಾ ಒಂದ್ 2-3 ನಿಮಿಷ ಇದನ್ನ ಇದರಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ತರ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೋಬೇಕು. ಈ ಖಾರ ಪುಡಿ, ಧನಿಯಾ ಪುಡಿ ಅಷ್ಟೇ ಹಾಕಿರೋದ್ರಿಂದ ಖಾರ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಂ ಅಲ್ಲಿ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ತರ ಖಾರ ಎಲ್ಲ ನೀಟಾಗಿ ಇಟ್ಕೋಬೇಕು ಇದಕ್ಕೆ, ಆಗ್ಲೇ ಚೆನ್ನಾಗಿ ಬರೋದು ಇದು. ನೋಡಿ, ಆಗಿದೆ ಕೂಡ. ಇದನ್ನ ತೆಗೆದು ಸೈಡಿಗೆ ಎತ್ತಿಟ್ಕೊಳ್ತೀನಿ ಇವಾಗ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ. ಇದ್ರಲ್ಲಿ ನಾನು ಈರುಳ್ಳಿ ಏನು ಹಾಕ್ತಾ ಇಲ್ಲ ಫ್ರೈ ಮಾಡಕ್ಕೆ. ಆಲ್ರೆಡಿ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದು ಅಷ್ಟೇ ಸಾಕು. ಈಗ ರುಬ್ಬಿಟ್ಕೊಂಡಿರೋಂತ ಮಸಾಲೆನ ಇದಕ್ಕೆ ಹಾಕೊಳ್ತಾ ಇದೀನಿ. ಹಾಕೊಂಡು ಇದನ್ನ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಒಂದು 2-3 ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಖಾರ ಎಲ್ಲ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಒಂದ್ 3 ನಿಮಿಷಗಳ ಕಾಲ ನೀಟಾಗಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಇದ್ರದ್ದು. ಆ ತರ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಈ ತರ ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಎಲ್ಲ ಇದಕ್ಕೆ ನೀಟಾಗಿ ಇಟ್ಕೋಬೇಕು, ಮತ್ತೆ ಜೊತೆಗೆ ಹಸಿ ಸ್ಮೆಲ್ ಕೂಡ ಹೋಗ್ಬೇಕಾಗತ್ತೆ. ಆ ತರ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಯಾರ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ.
ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ, ಜೊತೆಗೆ ಹಸಿ ವಾಸನೆ ಕೂಡ ಹೋಗಿದೆ. ಇದು ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಕೂಡ, ಸ್ಮೆಲ್ ಕೂಡ ಹೋಗಿದೆ ಇವಾಗ ಹಸಿ ಸ್ಮೆಲ್. ಈ ಟೈಮಲ್ಲಿ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಖಾರ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕೊಳ್ತಾ ಇದೀನಿ. ಜೊತೆಗೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಳ್ತಾ ಇದೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕಾಳು ಮೆಣಸಿನ ಪೌಡರ್ ಹಾಕೊಳ್ತಾ ಇದೀನಿ. ಜೊತೆಗೆ ಸ್ವಲ್ಪ ಜೀರಾ ಪೌಡರ್ ಕೂಡ ಹಾಕೊಳ್ತಾ ಇದೀನಿ. ಇಷ್ಟು ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಇದು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಿ ಮಸಾಲೆಯಲ್ಲಿ ಎಣ್ಣೆ ಬಿಟ್ಕೊಳ್ತಾ ಬರ್ಬೇಕು. ಆ ತರ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಈ ತರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಡಿದೀನಿ. ಜೊತೆಗೆ ಎಣ್ಣೆ ಕೂಡ ನೀಟಾಗಿ ಬಿಟ್ಕೊಂಡಿದೆ. ನೋಡಿ ಈ ತರ ಎಣ್ಣೆ ಎಲ್ಲ ರಿಲೀಸ್ ಆಗ್ಬೇಕು, ಆಗ್ಲೇ ಅದು ಚೆನ್ನಾಗ್ ಆಗೋದು. ನೋಡಿ ಎಣ್ಣೆ ಕೂಡ ಸೈಡ್ ಅಲ್ಲೆಲ್ಲ ರಿಲೀಸ್ ಆಗಿದೆ. ಈ ಟೈಮಲ್ಲಿ 1-2 ಸ್ಪೂನ್ ಮೊಸರು ಹಾಕೊಳ್ತಾ ಇದೀನಿ. ಇಲ್ಲಿ ಆಪ್ಷನಲ್, ಮೊಸರು ಬೇಡ ನಮ್ಗೆ ಅಂತ ಹೇಳಿದ್ರೆ 1-2 ಟೊಮೊಟೊ ಹಣ್ಣ ನೀಟಾಗಿ ರುಬ್ಬಿ ಹಾಕೋಬೇಕು, ಚೆನ್ನಾಗಿರುತ್ತೆ. ನೋಡಿ ಆಗಿದೆ. ಮೊಸರು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ, ಕುದೀತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಜಾರ್ ತೊಳೆದು ಆ ನೀರ್ ಹಾಕೊಳ್ತಾ ಇದೀನಿ. ಇದನ್ನ ಹಾಕೊಂಡು ಇದನ್ನೊಂದ್ 2 ಸಲ ನೀಟಾಗಿ ತಿರುಕೊಳ್ಳೋಣ. ತಿರುಕೊಂಡು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೋಬೇಕಾಗತ್ತೆ. ಇದ್ರಲ್ಲಿ ನಾನು ಮುದ್ದೆಗೆ ಮತ್ತೆ ಅನ್ನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದೀನಿ. ಇಲ್ಲ ನಮಗೆ ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಆತರ ಎಲ್ಲ ಬೇಕು ಅನ್ನೋರು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗ್ ಕೂಡ ಬರುತ್ತೆ, ಟೇಸ್ಟಿಯಾಗಿ ಕೂಡ ಬರುತ್ತೆ ಇದು. ನೋಡಿ ನನ್ಗೆ ಎಷ್ಟು ಬೇಕು ಅಷ್ಟು ನೀರ್ ಹಾಕೊಂಡಿದೀನಿ. ಹಾಕೊಂಡು ನೀಟಾಗಿ ಇದನ್ನ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ನೀಟಾಗಿ ಖಾರ ನೀರೆಲ್ಲ ಮಿಕ್ಸ್ ಆಗೋ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಮಿಕ್ಸ್ ಮಾಡ್ಕೊಂಡಿದೀನಿ ಕೂಡ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡು ಮತ್ತೆ ಒಂದ್ಸಲ ಇದನ್ನ ತಿರುಕೊಳ್ತೀನಿ ನೀಟಾಗಿ. ತಿರುಕೊಂಡು 5-6 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇದನ್ನ ನೀಟಾಗಿ ಬೇಯಿಸ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು, ಸ್ಮೆಲ್ ಎಲ್ಲ ಹೋಗ್ಬೇಕು, ಅದ್ರದ್ದು ಘಮ ಘಮ ಅಂತ ಸ್ಮೆಲ್ ಬರ್ಬೇಕು, ಅಲ್ಲಿವರೆಗೂ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಬಿಟ್ಟು ನಾನೊಂದು 5-7 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನೋಡಿ ಇದು ಬೇಯ್ತಾ ಇದೆ ಕೂಡ, ಚೆನ್ನಾಗಿ ಕುದೀತಾ ಇದೆ ಕೂಡ. ಇವಾಗ ಇನ್ನೂ ಒಂದ್ಸಲ ಬೇಯಿಸ್ಕೋಬೇಕಾಗತ್ತೆ. ಇನ್ನೂ 1-2 ನಿಮಿಷ, 5 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದೀನಿ. ಇದನ್ನ ತೆಗೆದು ತಿರ್ಸ್ಕೊಂಡ್ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಈ ತರ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಕೂಡ. 5-7 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಕೂಡ. ಇವಾಗ ಇದು ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಖಾರದ್ದು, ತುಂಬಾನೇ ಚೆನ್ನಾಗಿ ಬೆಂದಿದೆ ಕೂಡ ಇದು. ಇವಾಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಮೊಟ್ಟೆ ಹಾಕೊಳ್ತಾ ಇದೀನಿ. ನೋಡಿ ಮೊಟ್ಟೆ ಹಾಕೊಂಡು ಇದನ್ನ ತಿರುಕೊಳ್ಳ, ನಿಧಾನವಾಗಿ ಹಾಕೊಳ್ಳೋಣ, ಬಿಸಿ ಇರುತ್ತೆ, ಕೈಗೆಲ್ಲ ಹಾರಿಸ್ಕೊಳಕ್ ಹೋಗ್ಬಾರ್ದು. ನೋಡಿ ಆಗಿದೆ. ಮೊಟ್ಟೆ ಎಲ್ಲ ಹಾಕೊಂಡು ನೀಟಾಗಿ ತಿರುಕೊಳ್ತೀನಿ. ಇದನ್ನ ತಿರ್ಕೊಂಡು ಈಗ್ಲೂ ಕೂಡ ಮೀಡಿಯಂ ಫ್ಲೇಮ್ ಅಲ್ಲೇ 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವೇನೇ ರೆಸಿಪಿ ಮಾಡಿದ್ರು ಮೀಡಿಯಂ ಫ್ಲೇಮ್ ಅಲ್ಲೇ ನಿಧಾನವಾಗಿ ಬೇಯಿಸ್ಕೋಬೇಕಾಗತ್ತೆ, ಆಗ್ಲೇ ತುಂಬಾ ಚೆನ್ನಾಗಿ ಬರೋದು. ನೋಡಿ ಇಷ್ಟೇ, ಇದು ಮೊಟ್ಟೆ ಸಾರು ತುಂಬಾನೇ ಚೆನ್ನಾಗಿ ಬಂದಿತ್ತು. ಅನ್ನಕ್ಕೆ ಮತ್ತೆ ಮುದ್ದೆಗೋಸ್ಕರ ಮಾಡಿದ್ದೆ. ನಮ್ಗೆ ಚಪಾತಿಗೆಲ್ಲ ಬೇಕು ಅಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೋಬಹುದು. ಇಷ್ಟೇ ರೆಸಿಪಿ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.